ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇದು ಭೋಗಿ ಹಬ್ಬದ ವಿಡಿಯೋ. ಅಂದರೆ ಭೋಗಿ ಹಬ್ಬದ ದಿವಸ ಯಾವ್ಯಾವ ಅಡುಗೆಯನ್ನು ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೆನ್ನೆ ದಿವಸ ನಾವು ಭೋಗಿಯನ್ನು ಆಚರಣೆ ಮಾಡಿದ್ವಿ. ನೆನ್ನೆ ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಮೊದಲಿಗೆ ನಾನಿಲ್ಲಿ ಕಡಲೆಕಾಯಿ ಬೀಜವನ್ನು ಹುರಿಲಿಕ್ಕೆ ಇಟ್ಟಿದ್ದೀನಿ. ಮತ್ತು ಒಂದು ಕುಕ್ಕರಲ್ಲಿ ತರಕಾರಿಗಳು, ಮಿಕ್ಸ್ ತರಕಾರಿಗಳನ್ನು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದರಲ್ಲಿ ನಾನು ಸಿಹಿ ಕುಂಬಳಕಾಯಿ, ಅವರೆಕಾಯಿ, ಚಪ್ಪರದ ಅವರೆಕಾಯಿ ಮತ್ತು ಕ್ಯಾರೆಟು, ಸ್ವಲ್ಪ ಬೀನ್ಸು ಎಲ್ಲನೂ ಮಿಕ್ಸ್ ತರಕಾರಿಗಳು ಯಾವ್ದಾವ್ದು ಇತ್ತು ಅಂದರೆ ಎಲ್ಲನೂ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿ ಈ ರೀತಿ ಒಂದು ವಿಷಲ್ ಕೂಗಿಸ್ತೀನಿ ಅಷ್ಟೇ. ಸ್ವಲ್ಪ ಬೇಗ ಬೇಯುತ್ತೆ, ಪಲ್ಯ ಸಹ ಬೇಗ ಆಗುತ್ತೆ ಅಂತ. ಭೋಗಿ ಹಬ್ಬದ ದಿವಸ ನಮ್ಮೂರ ಕಡೆ ಎಲ್ಲ ಇದೇ ಥರನೇ ಅಡುಗೆ ಮಾಡೋದು. ಸಜ್ಜೆ ರೊಟ್ಟಿ ಅಥವಾ ಸಜ್ಜೆ ಬಕ್ರಿ ಅಂತ ಏನಂತೀವಿ, ಅದನ್ನು ಮಾಡ್ತೀವಿ. ಮತ್ತು ಬದನೆಕಾಯಿ, ಎಣ್ಗಾಯಿ, ಆಮೇಲೆ ಈ ಥರ ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿ ಭರ್ತಾ ಅಂತ ಹೇಳಿಬಿಟ್ಟು ಪಲ್ಯವನ್ನು ಮಾಡ್ತೀವಿ. ನಾನು ಹುಟ್ಟಿ ಬೆಳೆದದ್ದೆಲ್ಲನೂ ಬಳ್ಳಾರಿಯಲ್ಲಿ, ಹಾಗಾಗಿ ಬಳ್ಳಾರಿ ಅಡುಗೆಯನ್ನು ತೋರಿಸ್ತಾ ಇದ್ದೀನಿ. ಭೋಗಿ ಹಬ್ಬದ ದಿವಸ ಈ ಥರ ಅಡುಗೆಯನ್ನು ಅಲ್ಲೆಲ್ಲ ಮಾಡ್ತಾರೆ. ಮತ್ತು ಸಿಹಿ ಕುಂಬಳಕಾಯಿನೂ ಮಾಡ್ತಾರೆ. ಅಂದರೆ ಕುಂಬಳಕಾಯಿನ ಹೆಚ್ಚಿಬಿಟ್ಟು ಬೇಯಿಸಿ ಅದಕ್ಕೆ ಬೆಲ್ಲ ಹಾಕಿ ಸ್ವೀಟ್ ಥರ ಮಾಡ್ತಾರೆ. ಅದೇನು ಮಾಡಿಲ್ಲ ಸ್ನೇಹಿತರೆ ನಾನು. ಇವಾಗ ನೋಡಿರಿ, ಕಡಲೆಕಾಯಿ ಬೀಜ ಎಲ್ಲ ಹುರಿದಾಯಿತು. ಈಗ ಸ್ವಲ್ಪ ಹೆಸರುಬೇಳೆ ಹುರ್ಕೊತಾ ಇದ್ದೀನಿ. ಇದು ಯಾಕೆ ಅಂದರೆ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ, ಮತ್ತು ಹುಗ್ಗಿ, ಪೊಂಗಲ್ ಏನಂತೀವಲ್ವ ಹುಗ್ಗಿ, ಅದನ್ನು ಮಾಡ್ತೀವಿ. ಸಂಕ್ರಾಂತಿ ಹಬ್ಬದ ದಿವಸ ಸಹ ಪೊಂಗಲನ್ನು ಮಾಡ್ಬೋದು. ಈಗ ನಾನು ಕಡಲೆಕಾಯಿ ಬೀಜ ಎಲ್ಲ ಹುರಿದಾಯಿತು. ಇದು ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ಒಂದು ಸ್ವಲ್ಪ ಒಣಕೊಬ್ಬರಿಯನ್ನು ಸೇರಿಸ್ಕೋಬೇಕು. ಇದು ಎಣ್ಗಾಯಿಗೆ ಪುಡಿ ಏನೇನು ಮಾಡಬೇಕು, ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಮತ್ತು ಸ್ವಲ್ಪ ಪುಟಾಣಿ, ಹುರ್ಗಡ್ಲೆ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು ಹುರ್ಗಡ್ಲೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ ಇದಕ್ಕೆ ಹುಣಸೆ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು. ಹುಳಿ ಸ್ವಲ್ಪ ಸಿಹಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಮತ್ತು ಇದಕ್ಕೆ ಹುಳಿ ಪುಡಿಯನ್ನು ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ಹುಳಿ ಪುಡಿ ಅಥವಾ ಧನಿಯಾ ಪುಡಿ ಯಾವುದಾದ್ರೂ ಹಾಕ್ಬೋದು. ಆಮೇಲೆ ಅಚ್ಚ ಖಾರದ ಪುಡಿ ಖಾರಕ್ಕೆ. ಇದಿಷ್ಟೂ ಹಾಕಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಒಂಚೂರು ಬೆಲ್ಲ ಹಾಕಿದ್ರೆ ಗ್ರೇವಿ ಏನಾಗುತ್ತಲ್ಲ ಎಣ್ಗಾಯ್ದು, ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಟ್ರೈ ಮಾಡಿರಿ ಸ್ನೇಹಿತರೆ. ನೋಡಿರಿ, ಈ ಪುಡಿ ಇಷ್ಟು ನೈಸಾಗಿ ಪೌಡರ್ ಮಾಡಿಕೊಂಡು ತೆಕ್ಕೋಬೇಕು. ಇದು ಘಮ ಅಂತ ತುಂಬ ಚೆನ್ನಾಗಿರುತ್ತೆ. ಪಲ್ಯಗಳಿಗೆ ಹಾಕಿದರೂ ಸಹ ಈ ಪುಡಿ ತುಂಬ ಚೆನ್ನಾಗಿರುತ್ತೆ. ಈಗ ಬದನೆಕಾಯಿ ಎಲ್ಲ ನೀಟಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಸೀಳ್ಕೋಬೇಕು. ಹೀಗೆ ತುಂಬ ಕಟ್ ಮಾಡ್ಕೋಬಾರ್ದು. ಹೀಗೆ ಸ್ವಲ್ಪನಾಗಿ ಸೀಳ್ಕೊಂಡ್ರೆ ಇದರೊಳಗಡೆ ಪುಡಿ ತುಂಬಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಯಾರು ಬದನೆಕಾಯಿನ ತಿನ್ನೋದಿಲ್ವೋ ಅಂಥವರು ಹೀಗೆ ಇದೇ ಪ್ರಕಾರವಾಗಿಯೇ ಹೀರೆಕಾಯಿಲೂ ಸಹ ತುಂಗಾಯನ್ನು ಅಂದರೆ ಎಣ್ಗಾಯನ್ನು ಮಾಡ್ಕೋಬೋದು. ನಮ್ಮ ಕಡೆ ಎಲ್ಲ ತುಂಗಾಯಿ ಅಂತೀವಿ ನೋಡಿರಿ. ಈಗ ಎಲ್ಲ ಹೆಚ್ಚೆ ಆಯಿತು. ಈಗ ಬದನೆಕಾಯಲ್ಲಿ ಈ ಪುಡಿಯನ್ನು ಈ ರೀತಿಯಾಗಿ ಫಿಲ್ ಮಾಡಬೇಕು, ಒಳಗಡೆ ತುಂಬ್ಕೋಬೇಕು. ಇದನ್ನು ಹೀಗೆ ಫ್ರೈ ಮಾಡಿಕೊಂಡ್ರೆ, ಅಂದರೆ ಗ್ರೇವಿ ಥರ ಮಾಡಿಕೊಂಡ್ರೆ ಆ ಬದನೆಕಾಯಿ ಸೀಳೋದೇ ಇಲ್ಲ, ಅಂದರೆ ಒಡ್ಕೊಳ್ಳೋದಿಲ್ಲ, ಹಾಗೇ ಇರುತ್ತೆ. ನೀವು ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿ ಇರುತ್ತೆ, ನೋಡಲಿಕ್ಕೂ ಸಹ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಈ ರೀತಿಯಾಗಿ ಆ ಪುಡಿಯನ್ನು ಹೀಗೆ ಬದನೆಕಾಯಿ ಒಳಗಡೆ ತುಂಬಬೇಕು. ಈ ತುಂಬು ತೆಗಿಬಾರ್ದು, ಆಮೇಲೆ ತಿನ್ನೋವಾಗ ತೆಕ್ಕೊಂಡ್ರೆ ನಡೆಯುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವರೆಲ್ಲ ಬದನೆಕಾಯಿನ ಹಾಗೆ ತೊಗೊಂಡು ಇಡೀ ಬದನೆಕಾಯಿ ಹಾಗೆ ತಿಂತಾರೆ. ಆಂಧ್ರ ಸೈಡೆಲ್ಲ ಅದೇ ಥರನೇ ಮಾಡ್ತಾರೆ. ಇದಕ್ಕೆ ಆಂಧ್ರದಲ್ಲಿ ಗುತ್ತೊಂಕಾಯಿ ಅಂತ ಕರೀತಾರೆ. ನೋಡಿರಿ, ಹೀಗೆ ಎಲ್ಲನೂ ಇದರೊಳಗೆ ತುಂಬ್ಕೋಬೇಕಂದ್ರೆ ಪೂರ್ತಿ ಎಲ್ಲ ಪುಡಿ ತುಂಬಾರ್ದು, ಸ್ವಲ್ಪನೇ ಪುಡಿಯನ್ನು ಹೀಗೆ ಬದನೆಕಾಯಲ್ಲಿ ತುಂಬ್ಕೋಬೇಕು. ಇನ್ನೊಂದಷ್ಟು ಪುಡಿಯನ್ನು ಹಾಗೆ ಉಳಿಸ್ಕೋಬೇಕು, ಯಾಕಂದರೆ ನಮಗೆ ಗ್ರೇವಿ ಬೇಕಲ್ವ, ಅದಕ್ಕೋಸ್ಕರ. ನೋಡಿರಿ, ಎಲ್ಲನೂ ಬದನೆಕಾಯಿಗಳನ್ನು ತುಂಬಿಕೊಂಡಿದ್ದೀನಿ. ಈಗ ಇಷ್ಟು ಪುಡಿ ಮಿಕ್ಕಿದೆ, ಇದನ್ನು ನಾವು ಗ್ರೇವಿಗೆ ಬಳಸ್ಕೊಳ್ಳೋಣಂತೆ. ಕೆಲವ್ರಿಗೆ ಬದನೆಕಾಯಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಬರೀ ಗ್ರೇವಿ ತಿಂತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಾನು ಬದನೆಕಾಯಿ ತಿನ್ನೋದಿಲ್ಲ, ಬರೀ ಅದೇನು ಗ್ರೇವಿ ಇರುತ್ತಲ್ಲ ಅದನ್ನಷ್ಟೇ ತಿಂತೀನಿ. ಕೆಲವರೆಲ್ಲ ಇಷ್ಟಪಡ್ತಾರೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಬದನೆಕಾಯಿ. ಹಾಗಾಗಿ ಈಗ ನೋಡಿರಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ದಪ್ಪದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ನಾನಿಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು. ಬದನೆಕಾಯಿ ಎಣ್ಗಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಹೆಸರೇ ಹೇಳುತ್ತಲ್ಲ ಎಣ್ಗಾಯಿ ಅಂತ ಹೇಳಿ, ಎಣ್ಣೆ ಹಾಕಬೇಕು. ಅದಾದಮೇಲೆ ನಿಮಗೆ ಬಿಟ್ಕೊಳ್ಳುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಈಗ ನೋಡಿರಿ, ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು ಪರಿಮಳಕ್ಕೆ, ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಸ್ವಲ್ಪ ಗ್ರೇವಿ ಟೇಸ್ಟ್ ಕೊಡುತ್ತೆ ಅಂತ ನಾನು ಹಾಕ್ತೀನಿ. ಒಂದು ಅರ್ಧನೇ, ತುಂಬ ಜಾಸ್ತಿ ಬೇಡ.
ಈಗ ನೋಡಿರಿ ನಾವೇನು ಬದನೆಕಾಯಿಗೆಲ್ಲ ತುಂಬಿಕೊಂಡಿದ್ವಲ್ಲ ಪುಡಿ, ಅದನ್ನು ಹೀಗೆ ಇಡೀ ಹೀಗಿಟ್ಬಿಡಬೇಕು. ಒಂದು ಸಲ ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಬಾಡ್ಕೊಂಡಂಗೆ ಆಗುತ್ತೆ ಬದನೆಕಾಯಿ, ಅಲ್ಲಿ ತನಕ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಹೀಗೆ ಈ ರೀತಿಯಾಗಿ ಎಣ್ಣೆಯಲ್ಲಿ ಒಂಚೂರು ಬದನೆಕಾಯಿನ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಪುಡಿ ಮಾಡಿಕೊಂಡು ಮಿಕ್ಕಿರುತ್ತಲ್ಲ ಆ ಪುಡಿಯನ್ನು ಇದಕ್ಕೆ ಹಾಕೋಬೇಕು. ಕೆಲವರೆಲ್ಲ ಕುಕ್ಕರಲ್ಲಿಟ್ಟು ಮಾಡ್ತಾರೆ. ಹಾಗೆ ಕುಕ್ಕರಲ್ಲಿ ಇಟ್ಬಿಟ್ಟು ಮಾಡಿದ್ರೆ ತುಂಬ ಮೆತ್ತಗೆ ಪಿತ ಆಗಿಬಿಡುತ್ತೆ ಬದನೆಕಾಯಿ ಎಲ್ಲ, ಚೆನ್ನಾಗಿ ಅನಿಸೋದಿಲ್ಲ. ಮೀಡಿಯಮ್ಮಲ್ಲಿ ನಾವು ಬೇಯಿಸ್ಕೋಬೇಕು. ತುಂಬ ಮೆತ್ತಗೆ ಬೇಯಿಸ್ಕೊಂಡ್ರೂ ಅದೆಲ್ಲ ಬಿಟ್ಕೊಂಡು ಒಡ್ಕೊಂಬಿಡುತ್ತೆ ಬದನೆಕಾಯಿ. ಹಾಗೆ ಮಾಡಿಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರೋಲ್ಲ, ತಿನ್ನೋದಕ್ಕೂ ಅಷ್ಟು ರುಚಿ ಅನಿಸೋದಿಲ್ಲ. ನೋಡಿರಿ, ಇಷ್ಟು ಪುಡಿನ ಹಾಕಿದ್ದೀನಿ ನಾನು. ಇದೀಗ ಒಂದು ಸಲ ಕಲಿಸ್ಕೊಂಬಿಟ್ಟು ಇದಕ್ಕೆ ನೀರನ್ನು ಹಾಕಬೇಕು. ಎಷ್ಟು ನೀರು ಹಾಕಬೇಕು ಅಂತಂದರೆ ಬದನೆಕಾಯಿಗಳು ಮುಳುಗಬೇಕು, ಅಲ್ಲಿ ತನಕನೂ ಅಷ್ಟು ನೀರನ್ನು ಹಾಕ್ಕೋಬೇಕು. ನೋಡಿರಿ, ಹೀಗೆ ಬದನೆಕಾಯಿ ಎಲ್ಲ ಮುಳುಗಬೇಕು ನೀರಲ್ಲಿ. ಆವಾಗ ಚೆನ್ನಾಗಿ ನಮಗೆ ಬೇಯುತ್ತೆ ಬದನೆಕಾಯಿ, ಚೆನ್ನಾಗಿ ಬೇಯಬೇಕು. ತುಂಬ ಸಲ ನನಗೆ ಕಮೆಂಟ್ ಬಂದಿತ್ತು, ಎಣ್ಗಾಯಿ ಮಾಡೋದು ತೋರಿಸ್ರಿ, ಬದನೆಕಾಯಿ ಎಣ್ಗಾಯಿ ತೋರಿಸ್ರಿ ಅಂತ. ಈಗ ಸಮಯ ಬಂದಿದೆ ಸ್ನೇಹಿತರೆ, ಯಾಕಂದರೆ ನಾವು ಜಾಸ್ತಿ ತಿನ್ನೋದಿಲ್ಲ, ಬದನೆಕಾಯಿ ತರೋಲ್ಲ ನಾವು. ಈ ಸಮಯದಲ್ಲಿ ಸ್ವಲ್ಪ ಇಷ್ಟಪಡ್ತಾರೆ ಮನೆಯಲ್ಲಿ ಅಂತ ಮಾಡಿಕೊಡ್ತೀನಿ ಅಷ್ಟೇ. ನೋಡಿರಿ, ಈಗ ಅದು ಬೇಯೋದಕ್ಕೆ ಇಟ್ಟಿದ್ದೀನಿ, ಮುಚ್ಚಳ ಮುಚ್ಚಿಬಿಟ್ಟು. ಈಗ ನೋಡಿರಿ, ಈ ಕಡೆ ನಾನು ಪಲ್ಯ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದು ತರಕಾರಿ ಎಲ್ಲ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಒಂದೇ ವಿಜಿಲ್ ಸಾಕು, ತುಂಬ ಜಾಸ್ತಿ ಬೇಯಿಸ್ಕೋಬಾರ್ದು. ಯಾಕಂದರೆ ಸಿಹಿ ಕುಂಬಳಕಾಯಿ ಏನಿರುತ್ತಲ್ಲ ತುಂಬ ಬೇಗನೆ ಬೆಂದುಬಿಡುತ್ತೆ, ಹಾಗಾಗಿ ಮೆತ್ತಗಾಗಿಬಿಡುತ್ತೆ. ತುಂಬ 2-3 ವಿಜಲ್ ಕೂಗಿಸ್ಕೊಂಡ್ಬಿಟ್ರೆ ಒಂದು ವಿಜಲ್ ಸಾಕಾಗುತ್ತೆ. ಈಗ ನೋಡಿರಿ, ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ, ಇಂಗು, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಇದೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ತರಕಾರಿ ಆಲ್ರೆಡಿ ಬೆಂದಿರುತ್ತೆ, ಅದಕ್ಕೋಸ್ಕರ. ಈ ಪಲ್ಯ ಮಾತ್ರ ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಮೇಯ್ನಾಗಿ ಭಕ್ರಿಗೆ, ಸಜ್ಜೆ ಭಕ್ರಿ ಏನು ಮಾಡ್ತೀವಿ ನಾವು, ತುಂಬ ರುಚಿ ಇರುತ್ತೆ. ಈ ಎಣ್ಗಾಯಿ ಆಗಲಿ ಮತ್ತು ಸಜ್ಜೆ ಭಕ್ರಿ, ಬೆಣ್ಣೆ, ಇದು ತುಂಬ ಮುಖ್ಯವಾಗಿ ನಾವು ಭೋಗಿ ಹಬ್ಬದಲ್ಲಿ ತಿನ್ನಲಿಕ್ಕೆ ಬಳಸ್ತೀವಿ. ಇದೇ ಮೇನ್ ಅಡುಗೆ ಸ್ನೇಹಿತರೆ. ಬಳ್ಳಾರಿ ಸೈಡ್ ಯಾರ್ಯಾರು ಇದ್ದೀರೋ ಮತ್ತು ಆಂಧ್ರದಲ್ಲಿ ಯಾರ್ಯಾರು ಇದ್ದೀರೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಯಾಕಂದರೆ ಇದೇ ಅಡುಗೆನೇ ಮಾಡೋದು. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ತಾರೆ. ನೋಡಿರಿ, ಈಗ ತರಕಾರಿ ಎಲ್ಲ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಖಾರಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ನಾನು ಪೌಡರ್ ಮಾಡಿದ್ನಲ್ವ ಎಣ್ಗಾಯಿಗೆ, ಅದೊಂದು ಸ್ವಲ್ಪ ಪುಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಕೆಲವರು ಎಣ್ಗಾಯಿಗೆ ಎಳ್ಳು ಹಾಕ್ತಾರೆ, ನಾನು ಎಳ್ಳು ಬಳಸೋದಿಲ್ಲ. ನಿಮ್ಗೆ ಇಷ್ಟ ಅಂದರೆ ಹಾಕ್ಕೋಬೋದು, ಹುರ್ಕೊಂಡು ಅದನ್ನು ಸಹ ಹಾಕಿ ಪುಡಿ ಮಾಡ್ಕೋಬೋದು. ನೋಡಿರಿ, ಒಂದು ಸಲ ಕಲಿಸ್ಬಿಟ್ರೆ ಪಲ್ಯ ರೆಡಿ. ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಇದನ್ನೀಗ ಆಫ್ ಮಾಡಿಬಿಡ್ತೀನಂತೆ. ಹೇಳಿದ್ನಲ್ಲ, ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರೀತಿ ಅಡುಗೆಗಳನ್ನು ಮಾಡ್ತಾರೆ. ನಾನು ಚಿಕ್ಕವಳಿದ್ದಾಗಿಂದನೂ ನೋಡಿ ಮತ್ತು ಕಲಿತು ಬಂದಿರೋಂಥ ಅಡುಗೆ ಇದು, ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಈಗ ಇದು ಪಲ್ಯ ರೆಡಿ ಆಗಿದೆ. ಈಗ ನೋಡಿರಿ, ಎಣ್ಗಾಯಿನೂ ಸಹ ಕುದೀತಾ ಇದೆ. ನಿಮಗೆ ಒಂದು ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು ಅಂತಂದರೆ ಇನ್ನೊಂದಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೋದು. ಯಾಕಂದರೆ ಇನ್ನೊಂದು ಸ್ವಲ್ಪ ನನಗೆ ಇಲ್ಲಿ ಬದನೆಕಾಯಿ ಬೇಯಬೇಕಾಗಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿ ಮತ್ತೆ ಕುದೀಲಿಕ್ಕೆ ಇಡ್ತೀನಿ. ಈಗ ಸಜ್ಜೆ ಬಕ್ರಿ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನಾವು ಮಿಲೆಟಲ್ಲಿ ಒಂದಾಗಿ ಸಜ್ಜೆಯನ್ನು ಬಳಸ್ತೀವಿ ಅಲ್ವಾ ಸ್ನೇಹಿತರೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಏನಂದರೆ ಒಂದು ಸ್ವಲ್ಪ ಹೀಟ್ ಆಗುತ್ತೆ, ಸಜ್ಜೆ ಸ್ವಲ್ಪ ಹೀಟು ಬಾಡಿಗೆ, ಅದಕ್ಕೋಸ್ಕರ. ನೋಡಿರಿ, ಈಗ ಸಜ್ಜೆ ಹಿಟ್ಟನ್ನು ನಾನು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿದ್ದೀನಿ. ಈಗ ಇದು ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಕಪ್ಪೆಳ್ಳು ಹಾಕೇ ಸಜ್ಜೆ ರೊಟ್ಟಿ ಅಥವಾ ಸಜ್ಜೆ ಬಕ್ರಿಯನ್ನು ಮಾಡ್ತೀವಿ, ಹಾಗಾಗಿ ಇದಕ್ಕೆ ಹಾಕಿ ಕಲಿಸ್ಬಿಡ್ತೀನಿ. ಕೆಲವರೆಲ್ಲ ಮೇಲೆ ಹಚ್ಕೊಂಡು ಬಕ್ರಿ ಬಡಿಯೋವಾಗ ಹಾಕ್ಕೊತಾರೆ. ನಾನು ಈ ಹಿಟ್ಟಿಗೆ ಹಾಕಿ ಕಲಿಸ್ಬಿಡ್ತಾಯಿದ್ದೀನಿ. ನೋಡಿರಿ, ಈ ರೀತಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಚೆನ್ನಾಗಿ ಮರಳುವಂತಹ ನೀರನ್ನು ಹಾಕಬೇಕು. ಚೆನ್ನಾಗಿ ಕುದೀತಾ ಇರಬೇಕು ಅಂಥ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಆ ಬಿಸಿಗೆ ಒಂದು ಸ್ವಲ್ಪ ಬೆಂದ್ಕೊಂಡಂಗೆ ಆಗುತ್ತೆ. ಆಮೇಲೆ ನಾವು ಭಕ್ರಿಯನ್ನು ಮಾಡ್ಬೋದು. ಸಜ್ಜೆ ಮಾತ್ರ ತುಂಬ ಅಂದರೆ ತುಂಬ ಜಿಗಿ ಇರುತ್ತೆ ಸ್ನೇಹಿತರೆ. ನೀವು ಯಾವ ರೀತಿ ಭಕ್ರಿ ಮಾಡ್ತೀರೋ ಆ ರೀತಿ ಬರುತ್ತೆ. ಒಂದು ಚೂರು ಹರಿಯೋದಾಗಲಿ ಸೀಳೋದಾಗಲಿ ಏನೂ ಆಗೋದಿಲ್ಲ. ಜೋಳದ ಹಿಟ್ಟು ಸ್ವಲ್ಪ ಜಿಗಿ ಕಡಿಮೆ ಇತ್ತು ಅಂದರೆ ಸೀಳ್ಕೊಂಬಿಡುತ್ತೆ, ಹರಿದು ಹೋಗುತ್ತೆ. ನಮಗೆ ಭಕ್ರಿ ತುಂಬ ಕಷ್ಟ ಮಾಡೋದು, ಆದರೆ ಇದು ತುಂಬ ಸುಲಭ ಭಕ್ರಿ ಮಾಡೋದಕ್ಕೆ. ನೋಡಿರಿ, ಇದು ಆಗ್ತಾಯಿದೆ, ಎಣ್ಣೆ ಬಿಟ್ಕೊಂಡ್ಬಂದಿದೆ.
ಯಾವಾಗ ನಮಗೆ ಗ್ರೇವಿ ಎಣ್ಣೆ ಬಿಡ್ತಾ ಇದೆ ಅಂತಂದರೆ ಅದು ರೆಡಿ ಆಗಿದೆ ಅಂತ ಅರ್ಥ. ನೋಡಿರಿ ಈಗ ಆಗಿದೆ. ಇದು ಬದನೆಕಾಯಿ ಸಹ ತುಂಬ ಚೆನ್ನಾಗಿ ಬೆಂದಿದೆ, ಕಾಣ್ತಾ ಇದೆಯಲ್ಲ. ನೋಡಿರಿ ಈ ರೀತಿ ನೀವು ಬೇಯಿಸ್ಕೊಂಡ್ರೆ ಬದನೆಕಾಯಿ ಸೀಳ್ಕೊಂಡು ಒಡ್ಕೊಂಡು ಮೆತ್ತಗೆ ಆಗೋದಿಲ್ಲ, ತುಂಬ ಚೆನ್ನಾಗಿ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ. ನಿಮಗೂ ಎಲ್ಲ ತಿನ್ನಬೇಕು ಅಂತ ಅನಿಸ್ತಾ ಇದೆಯಾ? ನೀವು ಸಹ ಒಂದಿನ ಮಾಡಿಕೊಳ್ಳ್ರಿ, ಈ ರೀತಿಯಾಗಿ ಟ್ರೈ ಮಾಡಿರಿ. ಟೇಸ್ಟ್ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ನೋಡಿರಿ ಬದನೆಕಾಯಿ ಎಣ್ಗಾಯಿ ಅಥವಾ ತುಂಬುಗಾಯಿ ಅಂತಲೂ ಅಂತೀವಿ, ರೆಡಿಯಾಗಿದೆ. ಈಗ ಭಕ್ರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡ. ಮೇಯ್ನ್ ಅದೇನೆ, ಭೋಗಿ ಹಬ್ಬದ ದಿವಸ ಸಜ್ಜೆ ಭಕ್ರಿ ಮತ್ತು ಈ ರೀತಿಯಾಗಿ ಪಲ್ಯಗಳು, ಎಣ್ಗಾಯಿ ಇದೆಲ್ಲನೂ ಕೆಲವೊಂದು ಊರುಗಳಲ್ಲಿ ತುಂಬ ಫೇಮಸ್, ಮಾಡೇ ಮಾಡ್ತಾರೆ, ಕಂಪಲ್ಸರಿಯಾಗಿ ಮಾಡ್ತಾರೆ. ಮತ್ತು ಇನ್ನೊಂದಷ್ಟು ಊರುಗಳಲ್ಲಿ ಭೋಗಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ, ಆಚರಣೆಯೂ ಸಹ ಮಾಡೋದಿಲ್ಲ. ಅದೇ ಸ್ವಲ್ಪ ತೊಂದರೆ ಆಗೋದು. ಯಾಕಂದರೆ ಬೇರೆ ಬೇರೆ ಇಂಥ ಊರುಗಳಿಂದ ಬಂದವ್ರಿಗೆ ಕಷ್ಟ ಆಗಿಬಿಡುತ್ತೆ. ಆ ಊರುಗಳಲ್ಲಿ ಏನೂ ಮಾಡ್ತಾ ಇರೋದಿಲ್ಲ. ಆ್ಯಕ್ಚುಲಿ ಭೋಗಿ ಹಬ್ಬದ ದಿನವೇ ಬಳ್ಳಾರಿ ಆ ಕಡೆ ಎಲ್ಲನೂ ರಂಗೋಲಿಗಳನ್ನು ಹಾಕಿ ಅವತ್ತೇ ಜೋರಾಗಿ ಹಬ್ಬ ಮಾಡೋದು. ಸಂಕ್ರಾಂತಿ ಅಂತಲ್ಲ, ಭೋಗಿ ಹಬ್ಬದ ದಿನ ಜೋರಿರುತ್ತೆ. ಆದರೆ ಕೆಲವು ಕಡೆ ಬೆಂಗಳೂರು ಆ ಕಡೆ ಎಲ್ಲನೂ ಭೋಗಿ ಅದು ಅಷ್ಟೊಂದು ಆಚರಣೆ ಮಾಡೋದಿಲ್ಲ, ಸಂಕ್ರಾಂತಿನೇ ಆಚರಣೆಯನ್ನು ಮಾಡ್ತಾರೆ. ಹಾಗೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಥರ. ಈಗ ನೋಡಿರಿ ಸಜ್ಜೆ ಹಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ. ಆ ಬಿಸಿ ನೀರು ಹಾಕಿದ್ವಲ್ಲ, ಮೆತ್ತಗಾಗಿದೆ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ನಾದ್ಕೊಂಬಿಟ್ಟು ಭಕ್ರಿಗಳನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ. ಎಳ್ಳು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಎಳ್ಳನ್ನು ಹಚ್ಕೋಬೋದು. ಯಾಕೋ ನಂಗೆ ಒಂಚೂರು ಕಡಿಮೆ ಅನ್ನಿಸ್ತಾ ಇದೆ. ಆಮೇಲೆ ನಾವು ಭಕ್ರಿ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಎಲ್ಲೆಲ್ಲಿದೆ, ಕಾಣಿಸುತ್ತೆ ನಮಗೆ. ಸಜ್ಜೆ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು. ಆ ಥರ ಜಿಗಿ ಇತ್ತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಭಕ್ರಿಗಳು, ಏನೂ ತೊಂದರೆ ಆಗೋದಿಲ್ಲ. ನೀಟಾಗಿ ನಾವು ಭಕ್ರಿಯನ್ನು ಮಾಡ್ಕೋಬೋದು. ಈ ಒಂದು ಸಜ್ಜೆಯನ್ನು ನಾವು ಯಾವಾಗಲೂ ಬಳಸೋದಿಲ್ಲ, ಭೋಗಿ ಹಬ್ಬದ ದಿವಸ ಮಾಡ್ತೀವಿ. ಮತ್ತು ಇನ್ನೊಂದಷ್ಟು ಹಿಟ್ಟು ಉಳ್ಕೊಂಡಿದ್ರೆ ಆಗಾಗ ಮಾಡ್ಕೊಳ್ತೀವಿ. ಆಮೇಲೆ ಸಜ್ಜೆ ರೊಟ್ಟಿಗೂ ಮತ್ತು ಜೋಳದ ರೊಟ್ಟಿಗೂ ತುಂಬ ಡಿಫ್ರೆನ್ಸಸ್. ಟೇಸ್ಟಲ್ಲಿ ತುಂಬ ಟೇಸ್ಟಾಗಿರುತ್ತೆ ಸಜ್ಜೆ ರೊಟ್ಟಿ, ಅಂದರೆ ತುಂಬ ಹೀಟ್ ದೇಹಕ್ಕೆ. ಜೋಳ ತಂಪು, ನೋಡಿರಿ ಎಷ್ಟು ಡಿಫ್ರೆನ್ಸಸ್ಸು. ಇದು ಮಿಲೆಟ್ ಅಲ್ವಾ, ಹಾಗಾಗಿ ಹೀಟ್ ಆಗುತ್ತೆ, ನೋಡ್ಕೊಂಡು ತಿನ್ನಬೇಕು. ಮತ್ತು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬೆಣ್ಣೆ ಇರಬೇಕು ಸಜ್ಜೆ ರೊಟ್ಟಿಗೆ ಮಾತ್ರ. ನಾನು ಮೊನ್ನೆನೇ ಬೆಣ್ಣೆ ತೆಗೆದು ಇಟ್ಕೊಂಡಿದ್ದೆ ಮನೆಯಲ್ಲಿ, ಕೆನೆ ಎಲ್ಲ ತೆಗೆದು ಬೆಣ್ಣೆ ಮಾಡಿ ಇಟ್ಟಿದ್ದೆ ಇದಕ್ಕಂತಾನೆ. ಹಾಗಾಗಿ ಈ ಒಂದು ಕಾಂಬಿನೇಷನಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ. ನೋಡಿರಿ ನೀವು ಲಟ್ಟಿಸ್ಲೂಬಹುದು ಇದನ್ನು. ನೋಡಿರಿ ಈ ರೀತಿ ಚಪಾತಿ ಥರ ಲಟ್ಟಿಸಿದ್ರೆ ತುಂಬ ತೆಳುವಾಗಿ ಬರುತ್ತೆ. ಕೆಲವರಿಗೆ ಭಕ್ರಿ ಮಾಡೋದಕ್ಕೆ ಬರೋದಿಲ್ಲ, ಹೊಡೆಯೋದಕ್ಕೆ. ಅಂಥವರು ಈ ರೀತಿಯಾಗಿ ಲಟ್ಟಿಸಿ ಸಹ ಮಾಡ್ಬೋದು. ಅಂಚುಗಳನ್ನು ಲಟ್ಟಿಸ್ತಾ ಬಂದರೆ ಎಷ್ಟು ದೊಡ್ಡದಾದರೂ ನೀವು ಮಾಡ್ಕೋಬೋದು, ಏನೇನು ಸೀಳೋದಿಲ್ಲ, ಏನೂ ಆಗೋದಿಲ್ಲ. ತುಂಬ ಈಸಿ ಸಜ್ಜೆ ರೊಟ್ಟಿ ಮಾಡೋದು. ಈಗ ನೋಡಿರಿ ಹೆಂಚು ಸಹ ಕಾದಿದೆ, ಭಕ್ರಿ ಸಹ ಹೊಡೆದಾಗಿದೆ. ಇದನ್ನೀಗ ನೀರು ಹಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ಬಿಡೋಣಂತೆ. ಜೋಳದ ಭಕ್ರಿ ಮಾಡ್ತೀವಲ್ವ, ಸೇಮ್ ಅದೇ ಪ್ರೊಸೀಜರ್, ಬೇರೆ ಏನೂ ಮೆಥಡ್ ಇಲ್ಲ, ಅದೇ ಥರನೇ. ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಹಚ್ಬಿಟ್ಟು ಮಾಡ್ತೀವಿ ಅಷ್ಟೇ. ಹೀಗೆ ನೀರು ಹಚ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋದು. ಇದೊಂದು ಸ್ವಲ್ಪ ನಾವು ಕಟಿ ಬೇಕು ಅಂದರೆ ಕ್ರಿಸ್ಪಾಗಿ ಬೇಕು, ಗರಿಗರಿಯಾಗಿರಬೇಕು ನಮಗೆ ಭಕ್ರಿ ಅಂದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಬೇಯಿಸ್ಕೊಂಡ್ಬಿಟ್ಟು ನಾವು ಸ್ಟವ್ ಏನಿರುತ್ತಲ್ಲ ಅದರ ಹಿಂದ್ಗಡೆ ಇಟ್ಕೊಂಡ್ರೆ ತುಂಬ ಗರಿಗರಿಯಾಗಿ ಪಳಪಳ ಅಂತ ಇರುತ್ತೆ ಭಕ್ರಿ. ಆರಾಮಾಗಿ ನೀವು 2-3 ದಿನ ಇಟ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ನೀವೆಲ್ಲ ಭೋಗಿ ಹಬ್ಬದ ದಿವಸ ಯಾವ್ಯಾವ ಅಡುಗೆಯನ್ನು ಮಾಡಿದ್ರಿ, ಯಾವ ಅಡುಗೆಯನ್ನು ಮಾಡ್ತೀರಿ ನಿಮ್ಮೂರ ಕಡೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ. ನಾನು ಹುಟ್ಟಿ ಬೆಳೆದು ಬಂದಂಥ ಊರು ಬಳ್ಳಾರಿ, ಹಾಗಾಗಿ ಬಳ್ಳಾರಿ ಅಡುಗೆಯನ್ನೇ ನಾನು ಮಾಡೋದು. ಈಗ ನೋಡಿರಿ ಅದು ಬೇಯ್ತಾ ಇರುತ್ತೆ, ಅಷ್ಟೊತ್ತಿಗೆ ಈ ಕಡೆ ಇನ್ನೊಂದು ಭಕ್ರಿಯನ್ನು ಮಾಡ್ಕೊಂಡ್ಬಿಟ್ರೆ ನಮಗೆ ಬೇಯಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ನಾನು ಒಂದು 10-12 ಭಕ್ರಿ ಮಾಡಿದ್ದೆ ಅಷ್ಟೇ. ಇದನ್ನು 2-3 ತಿನ್ಬೋದು ಅಷ್ಟೇ ಸ್ನೇಹಿತರೆ. 2-3 ತಿನ್ನೋದು ತುಂಬ ಕಷ್ಟ, ಯಾಕೆಂದರೆ ತುಂಬ ಹೆವಿ ಅಂದರೆ ಹೆವಿ. 2 ಭಕ್ರಿ ತಿನ್ನೋದ್ರಲ್ಲೇ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ, ಅಷ್ಟು ಹೆವಿ ಇರುತ್ತೆ ಇದು. ಹಾಗಾಗಿ ಮತ್ತು ನಾನೇನು ಇದನ್ನು ಮೊಸರೆಯಿಂದ ಮಾಡಿರಲಿಲ್ಲ. ರಾತ್ರಿ ದಶಮಿಗೂ ಸಹ ತಿನ್ಬೋದು ಅಂತ ಒಂದು 10-12 ಭಕ್ರಿ ಮಾಡಿದ್ದೆ ಅಷ್ಟೇ. ಯಾಕಂದರೆ ಫಲಹಾರಕ್ಕೂ ಬರುತ್ತೆ ಇದು. ನೋಡಿರಿ ಈ ರೀತಿಯಾಗಿ ಸುತ್ತು ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಸಜ್ಜೆ ರೊಟ್ಟಿ ರೆಡಿ ಆಗುತ್ತೆ. ಮತ್ತು ಅಡುಗೆ ಏನೇನು ಮಾಡಿದ್ದೆ ಅಂತಂದರೆ ಹೇಳಿದ್ನಲ್ಲ, ಪೊಂಗಲ್ ಮಾಡಿದ್ದೆ ಅಂದರೆ ಹುಗ್ಗಿ ಮಾಡಿದ್ದೆ, ಗೊಜ್ಜು ಮಾಡಿದ್ದೆ, ಹೆಸರುಬೇಳೆ ಪಾಯಸ ಮಾಡಿದ್ದೆ.
ಭಕ್ರಿ ಇದ್ದಾಗ ತುಂಬ ಜಾಸ್ತಿ ಅಡುಗೆ ಖರ್ಚಾಗೋದಿಲ್ಲ, ಯಾಕಂದರೆ ಇದು ತಿನ್ನೋದ್ರಲ್ಲಿನೇ ಹೊಟ್ಟೆ ತುಂಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಅಡುಗೆ ಮಾಡಿದ್ದೆ, ಮತ್ತು ದಶಮಿನೂ ಇತ್ತಲ್ಲ, ಹಾಗಾಗಿ ನೋಡಿರಿ ಈ ರೀತಿಯಾಗಿ ಹಿಂದೆ ಇಟ್ಬಿಟ್ರೆ ಆ ಬಿಸಿಗೇನೆ, ಸ್ಟವ್ ಒಲೆ ಬಿಸಿಗೇನೆ ಅದು ಗರ್ಗರಿಯಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಕ್ರಿಸ್ಪಾಗಿ ತಿಂತಾಯಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇದೇನು ಸಜ್ಜೆ ರೊಟ್ಟಿ ಇದೆಯಲ್ಲ, ಇದು ಮೆತ್ತಗೆ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಗರ್ಗರಿಯಾಗಿ ಕ್ರಿಸ್ಪಾಗಿ ಮಾಡಿಕೊಂಡ್ರೇ ತುಂಬ ರುಚಿ ತಿನ್ನೋದಕ್ಕೆ. ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಏನು ಅಡುಗೆ ಮಾಡ್ತೀರಾ, ಯಾವ ಅಡುಗೆ ಮಾಡಬೇಕು ಅಂತಲೂ ಕಮೆಂಟ್ಸ್ ಬರ್ತಾಯಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್, ಖಾರ ಪೊಂಗಲ್, ಗೊಜ್ಜು, ಹುಗ್ಗಿ ಇದನ್ನೆಲ್ಲ ಮಾಡ್ಕೋಬೋದು. ಮತ್ತು ಸ್ವೀಟಿಗೆ ಇನ್ನೇನು ಮಾಡಬೇಕು ಅಂತ, ಇನ್ನೇನು ಮಾಡ್ತೀನಿ ನಾನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ಏನು ಮಾಡಿದ್ದೆ ನಾನು ಈ ಸಲ ಅಂತ. ಮತ್ತು ಬೇರೆ ಅಡುಗೆನೂ ಸಹ ದಿನನಿತ್ಯವಾಗಿ ಮಾಡುವಂಥ ಅಡುಗೆನೂ ಮಾಡ್ಕೋಬೋದು. ಮುಖ್ಯವಾಗಿ ಪೊಂಗಲನ್ನು ಮಾಡ್ತಾರೆ ಅವತ್ತಿನ ದಿವಸ, ಹುಗ್ಗಿಯನ್ನೇ ಎಲ್ಲರೂ ಮಾಡೋದು. ನಾವು ಭೋಗಿ ಹಬ್ಬದ ದಿವಸ ಮಾಡ್ತೀವಿ ಹುಗ್ಗಿಯನ್ನು. ನೋಡಿರಿ ಈ ರೀತಿ ಎಲ್ಲ ಭಕ್ರಿಗಳನ್ನು ಮಾಡಿ ಹಿಂದೆ ಇಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ ನೀವು. ಒಂದು ಸ್ವಲ್ಪ ಮೆತ್ತಗೆ ಬೇಕಾದವ್ರಿಗೆ ಮೆತ್ತಗೆ ಮಾಡ್ಕೋಬೋದು, ಬೇಡ ಅಂದರೆ ಈ ರೀತಿಯಾಗಿ ಕ್ರಿಸ್ಪಾಗಿ ಭಕ್ರಿಯನ್ನು ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ. ನೀವು ಸಹ ಟ್ರೈ ಮಾಡಿರಿ. ಈಗ ಸಜ್ಜೆ ಎಲ್ಲ ಕಡೆನೂ ಸಿಗುತ್ತೆ, ಮಿಲೆಟ್ಗಳು ಸಿಗೋ ಜಾಗದಲ್ಲೂ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಪಳಪಳ ಅಂತ ಇದೆ ಭಕ್ರಿ, ತುಂಬ ಕ್ರಿಸ್ಪಾಗಿ ಚೆನ್ನಾಗಾಗಿತ್ತು. ಟೇಸ್ಟು ಸಹ ಸೂಪರಾಗಿತ್ತು. ನೋಡ್ತಾ ಇದ್ದೀರಲ್ಲ ಇಷ್ಟು ಭಕ್ರಿಗಳನ್ನು ನಾನು ಮಾಡಿದ್ದೆ ಸ್ನೇಹಿತರೆ ನಿನ್ನೆ. ಇದಕ್ಕೆ ಪಲ್ಯ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ತರಕಾರಿ ಪಲ್ಯ ಮಾಡಿದ್ದೆ. ಹಾಗೆಯೇ ಬದನೆಕಾಯಿ ಎಣ್ಗಾಯಿ ಅಥವಾ ತುಂಬಗಾಯಿ ಏನಂತೀರ ಅದನ್ನು ಮಾಡಿದ್ದೆ. ನಮ್ಮ ಮನೆಗಳಲ್ಲಿ ಇದಿಷ್ಟಂತೂ ಮುಖ್ಯವಾಗಿ ಭೋಗಿ ಹಬ್ಬದ ದಿವಸ ಮಾಡೇ ಮಾಡ್ತೀವಿ, ಕಂಪಲ್ಸರಿ. ಮತ್ತು ಇದನ್ನು ಬಿಟ್ಟು ಏನು ಅಡುಗೆ ಮಾಡಿದ್ದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿದೆ. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಮುಂದುವರಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.